ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಸಂತೋಷ್ ಅಂತ. ಈ ವಿಡಿಯೋ ಮಾಡೋಕ್ಕೆ ಒಂದೇ ಕಾರಣ, ಈ ಕಚಡ ಬಿಗ್ ಬಾಸಿಂದ ದೇವರನ್ನಾಗೆ ಹೇಳ್ತೀನಿ. ಈ 2025 ಬಿಗ್ ಬಾಸ್ 12 ವೆರಿ ವೇಸ್ಟ್. ಗಿಲ್ಲಿ ಒಬ್ಬನಿಂದ ಈ ಬಿಗ್ ಬಾಸ್ ನಡೀತಿದೆ ಸರ್. ದೇವರನ್ನಾಗೆ ಹೇಳ್ತೀನಿ. ಇದನ್ನು ನಾವು ಅದೆಲ್ಲೋಗುತ್ತೆ ಈ ವಿಡಿಯೋ, ಎಷ್ಟು ಜನ ನೋಡ್ತಾರೋ ಎಷ್ಟು ಜನ ನೋಡಲ್ವೋ ಅವ್ರಿಗೆ ಬಿಟ್ಟಿತ್ತು. ಬಟ್ ಆದರೆ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಶೇರ್ ಮಾಡಿ, ಅಷ್ಟು ಜನ ಅವ್ರವ್ರ ಮನೆಗಳಿಗಾಗಿಲ್ಲ, ಅಟ್ಲೀಸ್ಟ್ ಬಿಗ್ ಬಾಸ್ ಟೀಮಿಗೆ ಅದು ರೀಚ್ ಆಗಿ. ಸುದೀಪ್ ಅನ್ನಂಗೆ ಆಗಲ್ಲ, ಅಟ್ಲೀಸ್ಟ್ ಆ ಟೀಮ್ಗನ ಹೋಗಿ. ಅಲ್ಲ, ಅಸಹ್ಯ ಅನ್ಸಲ್ವಾ? ಒಂದು ಹೆಣ್ಣು ಹುಡುಗಿ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು? ಲಾಸ್ಟ್ ಸೀಸನಲ್ಲಿ ಲಾಯರ್ ಜಗದೀಶ್ ಯಾರಿಗೆ ರಜತ್ ಅವರು ಸುಮ್ಮನೆ ತಳ್ಳಿದಕ್ಕೆ ಇವ್ರು ಗೆಟ್ ಔಟ್ ಅಂತ ಅಂದಿದ್ದು ಧೈರ್ಯ ಇದೆ ಬಿಗ್ ಬಾಸ್ಗೆ. ಈಗ ಈ ಅಶ್ವಿನಿ ಗೌಡ ಆಮೇಲೆ ಗಿಲ್ಲಿಗೆ ಹೊಡೆದ್ರಲ್ಲ, ಆವಾಗ ಎಲ್ಲೋಗಿತ್ತು ಬಿಗ್ ಬಾಸ್ಗೆ? ಧೈರ್ಯ ಇಲ್ವಾ? ಹಾಂ, ಧೈರ್ಯ ಇಲ್ಲ ಬಿಗ್ ಬಾಸ್ಗೆ ಮನೆಯಿಂದ ಆಚೆ ಹಾಕೋಕ್ಕೆ? ಹೋಗ್ಲಿ ಬಿಡು, ಅದನ್ನು ಬೇಡ. ಈಗ ಸ್ಟ್ಯಾಂಡ್ ತೊಗೋತೀನಿ ಅಂತ ಬಡ್ಕಂತೀಯಲ್ಲ ಎಮ್ಮೋ ಅಶ್ವಿನಿ ಎಮ್ಮೋ. ಹಾಂ, ಒಂದು ಹುಡುಗಿಗೆ ನೀನು ಅಮಾವಾಸ್ಯೆ ಅಂತ ಕರೀತೀಯ, ಚೈಲ್ಡು ಅಂತ ಕರೀತೀಯ. ಹಾಂ, ಅದೆಲ್ಲ ನೀನು ಹೆಣ್ಮಕ್ಳಿಗೆ ನೀನು ಸ್ಟ್ಯಾಂಡ್ ಕೊಟ್ಟಂಗ ಹೇಳು. ನಿನಗೆ ಮಾತ್ರ ಅಶ್ವಿನಿ ಗೌಡ ಅವರೇ ಅಂತ ಕರಿಬೇಕಂತೆ. ನೀನು ಮಾತ್ರ ಬೇರೆಯವ್ರಿಗೆ ಹೋಗೋ ಬಾರೋ ಅನ್ಬೋದಾ? ಯಾರು ನಿಯತ್ರಿ ನಿಮ್ದೆಲ್ಲ? ನಿಧಾನ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರೆ ನಿಮ್ಗೆ ಕಚಡ ಬುದ್ಧಿಗಳು ನಿಮಗೆ. ಹಾಂ, ಮಾನ ಮರ್ಯಾದಿಲ್ವಾ? ಅಲ್ಲ, ಪಿಸಿ ದುನಿಯಲ್ಲಿ ಮಾತಾಡಬಾರ್ದು ಅಂತ ಹೇಳಿ ಸುದೀಪನ್ನ 2 ಅವರ್ ಆಗಿಲ್ಲ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಾಗ ಪಿಸಿ ಮಾತಾಡ್ತಿರಲ್ಲ. ನಿಮ್ಗೆ ಏನ್ರಿ ನೀವು ಮಕ್ಕಳಿದ್ದಾವೆ, ನಿಮಗೆ ದೊಡ್ಡವರು ಮಾತಾಡಬಾರ್ದು ಈ ಥರ ಎಲ್ಲ ನಾವುಗಳು ಚಿಕ್ಕವರಾಗಿ ನಿಮ್ಮ ಬಗ್ಗೆ ಇವತ್ತು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೊಬೇಕು ನಿಮ್ಮ ಬಗ್ಗೆ. ಅರ್ಥ ಆಯ್ತಾ? ಇನ್ನು ಆ ಜಾನು, ಅಯ್ಯೋಪ್ಪ, ಈ ಅವ್ರು ಗುಸ್ ಕೊಡ್ಯಾಕೆ ಯಾವನು ಇವ್ರು ತಾನಲ್ಲ, ಏನೋ ಹೆಸರು, ಪುಂಗಿ ರಾಣಿಗಳು ಪುಂಗಿರಾಣಿಗಳು ಜಾನು. ಅವಳೇನೋ ಅವಳು ಊದೋದು, ಇವಳು ಬುಸ್ ಕೊಡೋದು ಎಲ್ಲರಿಗೂ. ಹಾಂ, ಅವು ಇಬ್ಬರು ಸೇರಿ ಕಚಡ ಕೆಲಸ ಮಾಡಿಬಿಡ್ತಾರೆ ಬಿಗ್ ಬಾಸಲ್ಲಿ. ಹೋಗಿ ಬಂದೆ ಆ ಸುಧೀರನ ಮಸ್ತಾಗಿ ಆಟ ಆಡ್ತಿತ್ತು, ಸಕ್ಕದಾಗಿ ಆಟ ಆಡ್ತಿದ್ದೆ. ಹೋಗಿ ಬಂದು ಈ ಅಮ್ಮನ ಹತ್ರ ಸಿಗಾಕೊಂಬಿಟ್ಟು ನೀನಾಗಿ ಆಚೆ ಬಂದ್ಬಿಟ್ಟೆ ನೀನು. ದೇವರನ್ನಾಗೆ ಹೇಳ್ತೀನಿ ಕೇಳೋ, ಕ್ಯಾಮ್ರಾ ಮುಂದೆ ಅಷ್ಟೇ ಹತ್ತಿರೋದವರು, ಅವ್ರ ಹಿಂದ್ಗಡೆ ಹತ್ತಿಲ್ಲ. ಬಿಡಪ್ಪ, ಹೋದ ಕಾಂಪಿಟೇಟರ್ ಅಂತಲೇ ಅಂದಿರೋದು ಹೊತ್ತು ಇನ್ನೇನು ಅಲ್ಲ. ಅಶ್ವಿನಿಗೆ ಹೇಳ್ತೀನಿ, 100 ಸಿನಿಮಾ, ರಾಜಕೀಯ ಹೆಸರು, ರಕ್ಷಣೆ ವೇದಿಕೆಯಲ್ಲಿ. ನಿಜ, ನಾನು ಗೌಡಾಸೇನೆ ಅಣ್ಣಂಗೆ ಹೇಳಬೇಕಿದೆ ನಾವು. ಏನು ಹೇಳು, ಅಯ್ಯಮ್ಮ ಇಷ್ಟು ಕಚಡ ಇಟ್ಕೊಂಡು ಮನಸ್ಸಲ್ಲಿ ಅದು ಹಿಂಗೆ ನಿಂತ್ಕೊಂಡ್ಬಿಟ್ರು ಅಂತ ಗೊತ್ತಾಗ್ತಿಲ್ಲ ನನಗೆ. ದೇವ್ರನ್ನ ಹಿಂಗೆ ಕೊಟ್ಬಿಟ್ರೆ ಜನ ದುಡ್ಡಿರೋಕ್ಕೇನೋ ಕೊಟ್ಟರು ಏನೋ. ಅಣ್ಣ ಆ ಥರ ಎಲ್ಲ ನೋಡಲ್ಲ, ನಾರಾಯಣ್ ಗುಡ್ರ ಆ ಥರ ಎಲ್ಲ ನೋಡಲ್ಲ. ಆದರೂ ಹೆಂಗೆ ಕೊಟ್ಬಿಟ್ರು ದುಡ್ಡು ಕಾಸಲ್ಲ, ಅವರು ಮುಟ್ಟಕ್ಕೆ ಬರೋಲ್ಲ. ಫಸ್ಟು ಕನ್ನಡ ಅಂತಾರೆ. ಹಾಂ, ಏನಕ್ಕೆ ಹಿಂಗೆ ಮಾಡಿಬಿಟ್ರು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಆಯಿತಾ? ಇನ್ನೊಂದು, ಅಲ್ಲ, 100 ಸಿನಿಮಾ, ಕೋಟಿಗಟ್ಟಲೆ ದುಡ್ಡು. ನಿಮ್ಮ ಅಪ್ಪ ಮಾಡಿಕೊಟ್ಟವನದು, ನಿನ್ನ ಸಂಪಾದನೆಲ್ಲ ಏನೂ ಆಗಿಲ್ಲ ಅಲ್ಲಿ. ನಿಮ್ಮ ಅಪ್ಪಂದು ಫಸ್ಟು ನೀನು ಆ ಹುಡುಗಿ ಅಟ್ಲೀಸ್ಟು ಒಂದು ಯೂಟ್ಯೂಬ್ ಮಾಡಿ, ಹಾಂ, ಒಂದು ಅಂಗಡಿ ಹಾಕ್ಕೊಂಡು ಅವಳು ಬೇಕಾಗಿರೋದೇನೋ ಮಾಡ್ತಾಳವ. ಅವಳಿಗೋಗ್ಬಿಟ್ಟು ಚಾಲೆಂಜ್ ಆಗ್ತೀಯಲ್ಲ ನೀನು. ನಿನ್ಗೆ ಅದೇ ತಾಕತ್ತಿದ್ರೆ, ನಿಮ್ಮಪ್ಪಂಗೆ ಏನಾದರೂ ನಿನ್ನ ಹೆಸರು ತರಬೇಕಂತಿದ್ರೆ ಬಿಟ್ಬಿಟ್ಟು ಎಲ್ಲಾನು ಆಯಿತಾ? ನೀನೇ ಒಂದು ಯೂಟ್ಯೂಬ್ ಚಾಲೆಂಜ್ ಮಾಡಿ ಗೆದ್ಬಿಡವ. ಚಾಲೆಂಜ್ ಆಗ್ತೀನಿ ನಿನ್ಗೂ, ಯೂಟ್ಯೂಬ್ ಮಾಡಿ ನೋಡು. ಏನು ಯೂಟ್ಯೂಬರ್ ಅಂದರೆ ಏನು ಕೀಳು ಅಂದ್ಕೊಂಡಿದ್ಯಾ ನೀನು? ಇವತ್ತು ಕರ್ನಾಟಕ ಓಡ್ತಿರೋದೇ ಯೂಟ್ಯೂಬಿಂದ, ನ್ಯೂಸ್ ಅವರಿಂದ ಅಲ್ಲ, ತಿಳ್ಕೊ. ಅರ್ಥ ಆಯ್ತಾ? ಅದೇ ಇಷ್ಟು ಮಾಡಿದ್ಮೇಲೂ ಏನಕ್ಕೆ ಇಟ್ಕೋಬೇಕು ಅಶ್ವಿನಿನ? ಓಡಿಸ್ಬೋದಿತ್ತ ಮನೆಯಿಂದ? ಹಾಂ, ಇಷ್ಟು ಅದೇನೋ ಗೆಜ್ಜೆ ಸೌಂಡ್ ಮಾಡಿ ಸಿಗಾಕೊಳ್ಳೋದು. ಹಾಂ, ಚೈಲ್ಡು, ಅವ್ರು ಯಾರಿಗೋ ಚೈಲ್ಡ್ ಅನ್ನೋದಲ್ಲ, ನೀನೇ ಚೈಲ್ಡು. ಮಲ್ಗಿರಾಗ ಹೋಗ್ಬಿಟ್ಟು ಗೆಜ್ಜೆ ಸೌಂಡ್ ಮಾಡೋದು. ಹಾಂ, ಆಮೇಲೆ ಈ ಒಂದು ಹುಡುಗಿಗೆ ಮರ್ಯಾದೆ ಕೊಡದೆ ಮಾತಾಡೋದು, ಇನ್ನೊಬ್ರಿಗೆ ಏನು ಸ್ಟ್ಯಾಂಡ್ ತೊಗೋಬೇಕು ಅದು ಅಷ್ಟು ನೀನು ತಗೋ ಫಸ್ಟು ಸ್ಟ್ಯಾಂಡು. ನಿನ್ನ ತಂದೆ ತಾಯಿ ಹೆಸರು ಉಳಿಸು. ಉಗಿತವ್ರೆ ನಿನಗೆ ಬಂದು ನೋಡಿ ವೀಡಿಯೋಸ್ ಎಲ್ಲ ನಿನ್ನ ಬಗ್ಗೆ ಟ್ರೋಲ್ ಮಾಡಿರೋದು ಕುತ್ಕೊಂಡು. ಅರ್ಥ ಆಯ್ತಾ? ನಿಂದು ಆ ಜಾಹ್ನವಿದು. ದೇವರನ್ನ ಹೇಳ್ತೀನಿ,
ಉಪವಾಸ ಇದ್ಬಿಟ್ಟು ಸಿಂಪತಿ ತಗೊಂಡು ಹೋಗಿ ಎಲ್ಲೋ ಕಣ್ಣೀರು ಹಾಕೊಂಡು ಕುತ್ಕೊಂಡ್ಬಿಟ್ರೆ ಸಿಂಪತಿ ಬರಲ್ಲ ತಾಯಿ. ಇಲ್ಲಿ ಸಿಂಪತಿ ಎಲ್ಲ ವರ್ಕ್ ಆಗೋದು ಆಡೋ ಮ್ಯಾಚ್ ಮೇಲೆ ಇಂಪಾರ್ಟೆಂಟು, ನೀನು ಹೆಂಗೆ ನಡ್ಕೊಂತೀಯ ಅನ್ನೋದು ಇಂಪಾರ್ಟೆಂಟು. ಹೌದು ಗಿಲ್ಲಿನೂ ಕೆಣಕ್ತಾನೆ, ಅವನು ಸರಿ ಇದ್ದಾನ ಅಂತ ಹೇಳ್ತಿಲ್ಲ, ಅವನು ಏನಕ್ಕೆ ಕೆಣಕ್ತವನೆ? ಇವಾಗ ಬೇರೆಯವ್ರಿಗೆ ಏನಕ್ಕೆ ಕೆತ್ಕಕ್ಕೆ ಹೋಗಲ್ಲ ಅವನು ಟ್ರೂ ಎಂಟರ್ಟೈನರ್. ಅವನು ನಿಜ. ಈ ಸಲ ಬಿಗ್ ಬಾಸ್ 12 ಹೋಗ್ತಿರೋದು ಅವರಿಂದ. ಅವನು ಯಾವುದೇ ಕಾರಣಕ್ಕೂ ಏನು ಬಿಟ್ಕೊಡ್ತಿಲ್ಲ. ಗಿಲ್ಲಿ ಒಬ್ಬ ಇದಿರೋಕ್ಕೆ ಹೋಗಿ ಬಂದ ಕಾವ್ಯ ಮೇಲೆ ಬರ್ತೀಯ, ಇಲ್ಲ ಗಿಲ್ಲಿ ಮೇಲೆ ಬರ್ತೀಯ, ಇಲ್ಲ ಅಂದರೆ ಹಾಳಾಗೋಗ್ಲಿ ಅಂದ್ಬಿಟ್ಟು ಆ ರಕ್ಷಿತನ ಮೇಲೆ ಬರ್ತೀಯ. ಇವಾಗ ನೋಡ್ರೆ ರಘುನ ಹಿಡ್ಕೊಂಡಿದ್ಯಾ. ರಘು ನಿಜ ಹೇಳ್ತೀನಿ, ಅದೃಷ್ಟ ರಘು ನಿಂಗೆ. ದೇವ್ರನಿಗೂ ಅವಣ್ಣ ಬಂದಂಗೇನೆ ಕ್ಯಾಪ್ಟನ್ ಆದರು, ಜೊತೆಯಲ್ಲಿ ಪ್ರಿನ್ಸಿಪಲ್ ಆದರು. ಈ ಸಲನೂ ಕ್ಯಾಪ್ಟನ್ ಆಗೋರೆ, ಚೆನ್ನಾಗಿ ನಡೆಸ್ತವ್ರೆ. ಅಲ್ಲ, ನೀನು ಅವ್ರ ವಯಸ್ಸಿಗೆ ತಕ್ಕನಂಗೆನೆ ನೀನು ಮಾತಾಡಬೇಕಲ್ವನವ. ಅವ್ರು ಏನಂದರು, ಅಶ್ವಿನಿ ಬಂದು ಅದನ್ನು ನಿಮ್ಮ ಪೌಡ್ರನ್ನ ಕ್ಲೀನ್ ಮಾಡ್ಕೊಳ್ಳಿ ಕಬೋರ್ಡ್ನ. ನೀವೇನಂದೆ, ಒಂದು 10 ನಿಮಿಷ ಬೆನ್ನೋಗಿ ಹೋಗಿ ಬರ್ತೀನಿ ಅಂದೆ. 10 ನಿಮಿಷಕ್ಕೆ ಬೆನ್ನೋಗಿ ಹೋಗುತ್ತಾ? ಇಲ್ಲ ಬರ್ತೀನಿ, ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ತೀನಿ ನಾನು ಅಂತ ಹೇಳೋದಂಗೆ ಐತೆ. ಅದನ್ನು ಬಿಟ್ಬಿಟ್ಟು ನೀನು ನಾನು ಅವಳು ಇವನು ಅವನು ಇವನು ಅಂತಂದ್ರೆ ಯಾವನು ನಾನಾಗಿರ ಅಂತ ಬೈಬಿಟ್ಟು ಬರ್ತಿದ್ದೆ. ಅಲ್ಲ, ನಾನು ಈ ಥರ ಮಾತಾಡ್ತಿರೋಕ್ಕೆ ತಪ್ಪು, ನಾನು ಒಪ್ಕೋತೀನಿ, ನನ್ನ ತಪ್ಪಿದೆ ಇದರಲ್ಲಿ. ಆದರೆ ನೀನು ಮಾತಾಡೋದು ಸರಿನಾ? ನೀನು ನಡ್ಕೊತಾರ ಸರಿನಾ ಬಿಗ್ ಬಾಸ್ ಮನೆ ಒಳಗಡೆ? ನೀನು ಈ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾಗಳಿರೋಕೆ ಹಿಂಗೆ ನಡ್ಕೊತಿದ್ಯಲ್ಲ, ಇನ್ನು ಪರ್ಸ್ನಲ್ ಆಗಿದ್ದಾಗ ಹಿಂಗೆಲ್ಲ ನಡ್ಕೊಂಡಿರ್ಬಾರ್ದು ನೀನು. ಎಷ್ಟು ಜನಕ್ಕೆ ಹಿಂಸೆ ಮಾಡಿರ್ಬಾರ್ದು ನೀನು. ಎಷ್ಟು ಜನಕ್ಕೆ ಸಹಾಯ ಮಾಡಿದ್ಯೋ ಬಿಟ್ಟಿದ್ಯೋ ಅದು ಬೇರೆ, ಅದನ್ನು ಒಪ್ಕೊಳ್ಳೋಣ ಮಾಡಿರ್ತೀಯ ಅಂತಾನೆ. ಹಾಗೆ ಇದನ್ನು ಮಾಡಿರ್ತೀಯ ತಾನೆಮ್ಮ. ನಿನ್ನ ನಂಬಿ ಇವಾಗ ನಾನು ದೇವರನ್ನೇ ಹೇಳ್ತೀನಿ ಕೇಳೋ. ಬಿಗ್ ಬಾಸಲ್ಲಿ ಇನ್ನೇನಾದರೂ ಕ್ಯಾಪ್ಟನ್ ಆಗಿಬಿಟ್ಟಿದ್ದಿದ್ರೆ ಈ ಸಲ ಬಿಟ್ಟು ದೇವರನೆಗೂ ಗಿಲ್ಲಿನ ನಿನ್ನ ಮನೆಯಿಂದ ಆಚೆ ಆಗ್ತಿದ್ದೆ. ರಘುನ ಟಾರ್ಗೆಟು, ಗಿಲ್ಲಿ ಟಾರ್ಗೆಟು, ಸ್ಪಂದನ ಟಾರ್ಗೆಟು, ಕಾವ್ಯ ಟಾರ್ಗೆಟ್ ನಿಮಗೆ. ಆಮೇಲೆ ನೀನೊಂದೇ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ಬಿಟ್ಟು ತೋರಿಸ್ಬಿಡು. ಏನೋ ಯೂಟ್ಯೂಬ್ ಚಾನಲ್ ಬಗ್ಗೆ ಕೀಳಾಗಿ ಮಾತಾಡ್ತೀನಿ ನೀನು. ಮಕ್ಕಷ್ಟು ಬೆಂಕಿ ಇಡ. ಅವಳು ನಡ್ಸಿರೋಕ್ಕೆ ನೀನು ಹತ್ತಾರು ಮಾಡಿರೋದು ಬಂದಿರೋದು ಒಂದೇ, ಅವಳೊಂದು ಯೂಟ್ಯೂಬ್ ಬಿಟ್ಕೊಂಡು ಬಂದಿರೋದು ಒಂದೇ ಕಣಮ್ಮ. ತಿಳ್ಕೊ, ನಿಂಗೂ ಅವ್ಳಿಗೂ ಏನೈತೆ ವ್ಯತ್ಯಾಸ ಇದರಲ್ಲಿ ಅಂತ. ಇವಾಗ ನಾನು ನಮ್ಮ ಮನೇಲಿ ಯಾರೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಇದ್ದಿದ್ರೆ ನಾನು ಹಿಂಗೆ ಮಾತಾಡೋಕ್ಕಾಗತ್ತಾ? ಇಲ್ವಲ್ಲ, ನಾನು ಅದೇ ತಕ್ಕನಂಗೆ ಹೇಳ್ತಿದ್ದೀನಿ. ಬಟ್ ಮಾತಾಡೋ ರೀತಿ ಕರೆಕ್ಟಾಗಿರಬೇಕು. ಗಂಡಸರು ಅಂದಮೇಲೆ ಕರೆಕ್ಟಾಗಿರಬೇಕು ರೀತಿ, ಆಯಿತಾ? ಹಿಂಗೆ ಮಾತ್ರ ಅಶ್ವಿನಿ ಗೌಡ ಅವರೇ ಅಂತ ಹಿಂಗೆ ಕರೀಬೇಕು ಅಂತ ಅನಿಸುತ್ತೋ ಪ್ರತಿ ಒಂದು ಗಂಡಸಿಗೂ ನೀನು ಹಂಗೆ ಕರಿಬೇಕು. ನೀನು ಹಂಗೆ ಕರಿಬೇಕು, ಆಯಿತಾ? ಫಸ್ಟು ಮರ್ಯಾದೆ ತೊಗೊಳಕ್ಕೆ ಕಲ್ತ್ಕೋ. ನೀನು ಮಾಡಿದ್ರೆ ಅದು ಸ್ಟ್ರಾಟಜಿ, ನೀನು ಕರೆಕ್ಟಾಗಿ ಸ್ಟ್ಯಾಂಡಪ್ಪು. ಅದೇ ಬೇರೆಯವ್ರು ಮಾಡಿಬಿಟ್ರೆ ಚೀಪು. ಅಷ್ಟು ಹೌದು, ಎಸ್ ಕ್ಯಾಟಗರಿ ಅಂತೀಯಲ್ಲ, ನಾನು ಗೌಡಾಸಮ್ಮ, ಆಯಿತಾ? ಎಸ್ ಕ್ಯಾಟಗರಿ ಅಂದತ್ತೆ ನಮ್ಮ ನೀನು. ಎಸ್ ಕ್ಯಾಟಗರಿ ಅಂದರೆ ಏನು? ಈ ಮಾತುಗಳೆಲ್ಲ ಬಂದಮೇಲೆ ಹೆಂಗೆ ಇಟ್ಕೋತಾರೆ? ಒಬ್ಬರು ಕ್ಯಾಸ್ಟಿಗೆ SC ಅವ್ರಿಗೆ ನೀನು ನಿಂದನೆ ಮಾಡಿದ್ಯಾ, ಅದೇ ಅವ್ರಿಗೆಲ್ಲ ನೀನು ನಿಂದನೆ ಮಾಡಿದ್ಮೇಲೆ ನೀನು ಹೆಂಗೆ ನಿನ್ನ ಇಟ್ಕೊಂಡವ್ರೆ ಆ ಮನೆ ಒಳಗಡೆ ಅನ್ನೋದು ನಂಗೆ ಅರ್ಥ ಆಗ್ತಾಯಿಲ್ಲ. ಇನ್ನೂ ತುಂಬ ಬೇಜಾರಾಗತ್ತೆ ಗಂಡಸ್ರ ಬಗ್ಗೆ ಮಾತಾಡೋದು. SC ಅನ್ನೋದು. ನಾನು ಗೌಡಾಸು ಆದ್ರೆ ಆ ಹುಡುಗಿಗೆ ಮಾತಾಡಿ ತಪ್ಪಲ್ವಣ. ಸುದೀಪ್ ಅಣ್ಣ ನಿಂತ್ಕೊಂಡು ಮಾತಾಡಬೇಕಿತ್ತು ಅದಕ್ಕೆ. ನಾನು ಸತ್ಯಗಳು ಎಷ್ಟು ಸುದೀಪ್ ಅಣ್ಣನ ನಾವೆಲ್ಲ ಡೈರೆಕ್ಟಾಗಿ ನೋಡೋಂಗಿರೋ ದೇವರನ್ನಾಗ ಹೋಗ್ಬಿಟ್ಟು ಅಣ್ಣ ಕಾಲು ಬಿಟ್ಬಿಟ್ಟು ನೋಡೋಣ ಹಿಂಗೆಲ್ಲ ಮಾತಾಡ್ತಾರೆ ಅಂತಿದ್ದೆ. ನಮ್ಮ ಬಾಗಿಲು ಹೋಗ್ತಾರಾಗೆ ಹೋಗೋಣ ಮಗನೇ ಆಚೆ ಅಂತಾರೆ. ಅಂಥವ್ರನ್ನ ನಮ್ಮನ್ನೆಲ್ಲ ಕರ್ಕೊಂತಾರೆ ಒಳಗಡೆ. ಅದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೀನಿ. ನಾನೇನು ಅವ್ರಿಗೆ ಹೋಗ್ಬೇಕಂತ ಅಂತಿಲ್ಲ, ಅಟ್ಲೀಸ್ಟ್ ಬಿಗ್ ಬಾಸ್ ಟೀಮಿಗೆ ಹೋಗ್ಲಿ, ಇದು ಸಾಕು ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಆ ಎಮ್ಮನ್ನು ಹೊರಗಡೆ ಹಾಕ್ರಿ, ಇಲ್ಲಾಂದರೆ ಬಿಗ್ ಬಾಸ್ ತುಂಬ ಕೆಟ್ಟ ಹೆಸರು ತೊಗೊಳ್ತಾ ಇದೆ ಈ ಸಲ. ದೇವ್ರ ನಿಮ್ಮ ಬಿಗ್ ಬಾಸ್ ಈ ಸಲ ಟಾಪಲ್ಲಿ ಇದೆ ಅಂತಂದರೆ ಅದು ಗಿಲ್ಲಿ ಒಬ್ಬನೇ, ಗಿಲ್ಲಿಯಿಂದಲೇ ನಡೆಸ್ತಾ ಇರೋದು. ಅದು அவங்க ಅಕ್ಕಪಕ್ಕ ಸಪೋರ್ಟ್ ಮಾಡ್ತವ್ರು ಇಲ್ಲ ಅಂತಲ್ಲ, ಬಟ್ ಗಿಲ್ಲಿಯಿಂದಾನೆ. ನೀವು ಅಷ್ಟೇ, ಇದು ಕೆಟ್ಟ ಹೆಸರು ತೊಗೋಬೇಡ್ರಿ, ದಯವಿಟ್ಟು ನಡೆಸಿ. ಒಳ್ಳೇದಾಗಲಿ ಬಿಗ್ ಬಾಸ್ಗೆ. ನಾವೇನಾದ್ರು ಇಷ್ಟೊತ್ತವರೆಗೂ ಮಾತಾಡೋದು ಯಾರಿಗಾನ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬೇಡಿ.